ದೇವೇಗೌಡ ಕುಟುಂಬ ಡಿಕೆ ಬ್ರದರ್ಸ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಬಿಡದಿ ಟೌನ್ಶಿಪ್ಗೂ ಭೂ ಸ್ವಾಧೀನಕ್ಕೆ ದೇವೇಗೌಡ ಕುಟುಂಬದ ತೀವ್ರ ವಿರೋಧ ವ್ಯಕ್ತವಾಗಿದೆ. ದೇವೇಗೌಡ ಕುಟುಂಬ ಮತ್ತು ಡಿಕೆ ಬ್ರದರ್ಸ್ ಇಬ್ಬರ ನಡುವೆ ಸಂಘರ್ಷ ತೀವ್ರಗೊಳ್ಳುತ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನ ಆ ಸಂಬಂಧ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರೆದಿದ್ದೇನೆ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಸಿಎಂಗೆ ಪತ್ರ ಬರೆದಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಚೆನ್ನಾಗಿದೆ. ಟೌನ್ಶಿಪ್ನಿಂದ ರೈತರ ಬೆನ್ನು ಮುರಿದಂತೆ ಟೌನ್ಶಿಪ್ನಿಂದ ಏನೂ ಅನುಕೂಲ ಆಗೋದಿಲ್ಲ. ಇಂಡಸ್ಟ್ರಿಯಲ್ಲಿ ಪಾರ್ಕ್ನಿಂದ ಯಾವ ಪ್ರಯೋಜನವೂ ಇಲ್ಲ. ರೈತರ ಫಲವತ್ತಾದ ಭೂಮಿಯನ್ನ ಏಕೆ ವಶಪಡಿಸಿಕೊಳ್ಳಬೇಕು? ರೈತರೇ ಬೇಡ ಎಂದಿರುವಾಗ ಏಕೆ ಈ ಟೌನ್ಶಿಪ್ ಬೇಕು? ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಯೋಜನೆ ಕೈಬಿಟ್ಟಿದ್ದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಮಂಜುನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆಯಾಗಿರುವಂತಹ ಬಿಡದಿ ಟೌನ್ಶಿಪ್ ದೇವೇಗೌಡ ಕುಟುಂಬ ಮತ್ತು ಡಿಕೆ ಬ್ರದರ್ಸ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಬಿಡದಿ ಟೌನ್ಶಿಪ್ಪಿಗೂ ಭೂ ಸ್ವಾಧೀನಕ್ಕೆ ದೇವೇಗೌಡ ಕುಟುಂಬದ ತೀವ್ರ ವಿರೋಧ. ಎಚ್ಡಿ ದೇವೇಗೌಡ ಕುಟುಂಬದ ರಾಜಕೀಯ ಶಕ್ತಿ ಇತ್ತೀಚೆಗೆ ಪಡೆದುಕೊಂಡಿರುವ ಬೆಂಗಳೂರು ಗ್ರಾಮಾಂತರದ ಸಂಸದ ಸಿಎನ್ ಮಂಜುನಾಥ್ ಅವರು ಕೇಂದ್ರಕ್ಕೆ ಪತ್ರ ಬರೆಯುವುದರ ಮುಖಾಂತರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಚೆನ್ನಾಗಿದೆ. ಸೊ ಈ ತರಹದ್ದೊಂದು ಯೋಜನೆ ಇಲ್ಲಿ ಬಂದರೆ ಅದರಲ್ಲಿ ಅದರ ಸಾಧಕ ಬಾಧಕದ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೇವೇಗೌಡ ಕುಟುಂಬ ಜೊತೆಗೆ ಡಿಕೆ ಬ್ರದರ್ಸ್ ನಡುವೆ ಸಂಘರ್ಷ ತೀವ್ರಗೊಂಡಿರುವಂತಹದ್ದು. ಬಿಡದಿ ಟೌನ್ಶಿಪ್ಪಿಗೆ ಭೂ ಸ್ವಾಧೀನಕ್ಕೆ ದೇವೇಗೌಡ ಕುಟುಂಬದ ವಿರೋಧ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಪತ್ರ ಬರೆದಿದ್ದೇನೆ. ಈ ಟೌನ್ಶಿಪ್ ಬರೋದ್ರಿಂದಾಗಿ ಆ ಭಾಗದಲ್ಲಿ ರೇಷ್ಮೆಯ ಕೃಷಿ ಚೆನ್ನಾಗಿದೆ. ಆ ಭೂಮಿಯನ್ನು ವಶಪಡಿಸಿಕೊಂಡು ಅಲ್ಲಿ ನೀವು ಟೌನ್ಶಿಪ್ ಕಟ್ತೀರಾ ಅನ್ನೋದಾದರೆ ಅಲ್ಲಿ ರೇಷ್ಮೆ ಬೆಳೆಗಾರರಿಗೂ ಕೂಡ ತೊಂದರೆ, ರೈತರಿಗೆ ಅನ್ಯಾಯ ಮಾಡ್ದಂಗೆ ಅನ್ನುವಂತಹ ರೀತಿಯಲ್ಲಿ ಅವರ ವ್ಯಾಖ್ಯಾನ ಇತ್ತು. ಸೊ ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಚೆನ್ನಾಗಿದೆ. ಟೌನ್ಶಿಪ್ನಿಂದ ರೈತರ ಬೆನ್ನು ಮುರಿದಂತೆ ಟೌನ್ಶಿಪ್ನಿಂದ ಏನೂ ಅನುಕೂಲ ಆಗೋದಿಲ್ಲ. ಇಂಡಸ್ಟ್ರಿಯಲ್ಲಿ ಪಾರ್ಕ್ನಿಂದ ಯಾವ ಪ್ರಯೋಜನವೂ ಇಲ್ಲ. ರೈತರ ಫಲವತ್ತಾದ ಭೂಮಿಯನ್ನು ಏಕೆ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರೈತರೇ ಬೇಡ ಎಂದಿರುವಾಗ ಏಕೆ ಈ ಟೌನ್ಶಿಪ್ಪು? ಕಾಂಗ್ರೆಸ್ ಒಂದು ಕಡೆ ಹೇಳುತ್ತೆ ನಾವು ರೈತರ ಪರ, ಹಾಗೆ ಹೀಗೆ ಅಂತ. ಒಟ್ಟಾರೆ ಈ ಒಂದು ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಅವರಿಗೆ ನಾನು ಪತ್ರ ಬರೆದಿದ್ದೇನೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಬರೆದಿದ್ದಾರೆ. ಸುಮಾರು 9,600 ಎಕರೆ, ಯಾಕೆಂದರೆ ಇದೆಲ್ಲ ಫರ್ಟೈಲ್ ಲ್ಯಾಂಡು, ರೈತರುಗಳು ಬೆಳೆ ಬೆಳೀತಾ ಇದ್ದಾರೆ. ನಂತರ ಇನ್ನೊಂದೇನಾಗಿದೆ, ಈಗ ಆಲ್ರೆಡಿ ನೋಡಿ ರಾಮನಗರ ಜಿಲ್ಲೆ ಸಿರಿಕಲ್ಚರು ರೇಷ್ಮೆನಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, ಈಗ 2ನೇ ಸ್ಥಾನಕ್ಕೆ ಬಂದಿದೆ. ಈಗ ಯಾಕೆಂದರೆ ಭೂಮಿ ಅನ್ನೋದು ಅವರು ತಲೆತಲಾಂತರಕ್ಕೆ ಇರತಕ್ಕಂಥ ಒಂದು ಸ್ವತ್ತು. ಈಗಾಗಲೇ ಈಗ ಹಲವಾರು ಈಗ ರೈತರು ನಾವು ಬೆನ್ನೆಲುಬು ಅಂತೀವಿ. ರೈತರು ನಮ್ಮ ದೇಶದ ಇದು ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಅವ್ರ ಬೆನ್ನನ್ನು ಮುರಿಬಾರ್ದು. ಅಂದರೆ ರೈತರೇ ಬೇಡ ಅಂದಾಗ ಇದು ಏನಕ್ಕೆ ಬೇಕು? ಈಗಲೇ ಈ ಟೌನ್ಶಿಪ್ಪು ಮಾಡೋದ್ರಿಂದ ಏನೂ ಅನುಕೂಲ ಆಗಲ್ಲ. ಈಗಲೇ ಬೆಂಗಳೂರಲ್ಲೆಲ್ಲ ಖಾಲಿ ಇದೆ, ಸೈಟ್ಗಳು ಖಾಲಿ ಇದೆ, ಅಪಾರ್ಟ್ಮೆಂಟ್ ಖಾಲಿ ಇದೆ. ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಏನಿದೆ ನೀವು ನೋಡ್ಬೋದು, ಕೆಲವೆಲ್ಲ ಬಿಡದಿ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು, ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು, ಹಾರೋಳ್ಳಿ ಇಂಡಸ್ಟ್ರಿಯಲ್ ಪಾರ್ಕ್ ಆಗ್ಬೋದು. ಅದ್ರ ಒಳಗಡೆ ಹೋಗಿ ನೋಡಿದರೆ ಇನ್ನೂ ಸುಮಾರು ಖಾಲಿ ಇದೆ, ಯುಟಿಲೈಸೇ ಆಗಿಲ್ಲ. ಅದು ಎಲ್ಲ ಆಡಿಟ್ ಆಗಬೇಕು. ಅಂದರೆ ಹಿಂದೆ ಕೂಡ ಇದೇ ರೀತಿ ಆಗಿತ್ತಂತೆ. ಏನು ಇಲ್ಲಿ ಸ್ವಾಧೀನ ಪಡಿಸ್ಕೋಬೇಕು ಅನ್ನುವ ಉದ್ದೇಶ ಇತ್ತು ಅಂತ. ಆವಾಗ ರೈತರು ಪ್ರತಿಭಟನೆ ಮಾಡ್ತಾರೆ, ಆಗ ಬಿಟ್ಟಾಯಿತು. ಸೊ ರೈತರು ವಿರುದ್ಧ ಆಗಬಾರ್ದು. ಏನೇ ಆಗಲಿ ನಮ್ಮ ರೈತರು ನಮ್ಮ ಈ ದೇಶದ ಬೆನ್ನೆಲುಬು ಅಂತ ನಾವು ಪದೇ ಪದೇ ಹೇಳ್ತೇನೆ ಇದೀವಲ್ಲ. ಸೊ ರೈತರು ವಿರುದ್ಧ ಈಗ ರೈತರೇ ಬೇಡ ಅಂದಾಗ ಇದೇನಕ್ಕೆ ಬೇಕು? ಸೊ ಇದನ್ನು ಕೈ ಬಿಡಬೇಕು ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ. ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಪ್ರಸ್ತಾಪನೆ ಇತ್ತು, ಆದರೆ ರೈತರು ಪ್ರತಿಭಟನೆ ಮಾಡಿದಾಗ ಬಿಟ್ಟರು. ಈಗಲೂ ಅಷ್ಟೇ, ಈಗಲೂ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವರು ಬಿಡಲಿ.
ಈಗ ಅವ್ರು ಬಿಟ್ರು ಈಗ ಇವರು ಬಿಡ್ಲಿ. ಒಳ್ಳೆ ಬೆಲೆ ಕೊಡಿಸ್ತೀವಿ ಅನ್ನೋದು ಕೂಡ ಹೇಳ್ತಿದ್ದಾರೆ ಸರ್. ನೋಡಿ ಈಗ ಎಷ್ಟೋ ಜನ ನೋಡ್ಬೋದು, ಈ ಜಮೀನ್ ಮಾಲೀಕರು ಈಗ ದುಡ್ಡಿನ ಹಾಸಿಗೆ ಒಂದ್ಸರಿ ಕೊಟ್ರೆ ಅವರ ನೆಕ್ಸ್ಟ್ ಜನ್ರೇಷನ್ನು, ಮುಂದಿನ ಜನ್ರೇಷನ್ನು ಅದೇ ಎಲ್ಲೋ ಒಂದು ಕಂಪ್ನಿನಲ್ಲಿ ಗಾರ್ಡ್ ಆಗಿ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಬೇಕಾಗತ್ತೆ ಯಾವಾಗಲೂ. ಯಾಕೆಂದರೆ ಭೂಮಿ ಅದು ಯಾವಾಗಲೂ ಯಾವುದು ಕದಿಯಲಾಗದ ಒಂದು ಸಂಪತ್ತು. ಅಂದರೆ ಈ ಸೂರ್ಯ ಚಂದ್ರ ಇರೋ ತನಕ ಅದ್ರ ಸಂಪತ್ತು ಎಲ್ಲ ಜನ್ರೇಷನ್ಗೂ ಇರುತ್ತೆ. ಅದರ ಮತ್ತೆ ಅವಶ್ಯಕತೆ ಇಲ್ವಲ್ಲ. ಈಗ ಬೆಂಗಳೂರನ್ನೇ ನಾವು ಬೆಂಗಳೂರಲ್ಲೇ ಎಷ್ಟು ಖಾಲಿ ಇದೆ. ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರು ಸುಮಾರು 2 ಲಕ್ಷ ಅಪಾರ್ಟ್ಮೆಂಟ್ ಖಾಲಿ ಇದೆ, ಎಲ್ಲೋದ್ರೂ ಖಾಲಿ ಇದೆ. ಈಗ ಅದನ್ನು ಫಸ್ಟ್ ಫಿಲಪ್ ಮಾಡಲಿ, ಇಂಡಸ್ಟ್ರಿಯಲ್ ಪಾರ್ಕ್ಗಳು ಎಕ್ಸಿಸ್ಟಿಂಗ್ ಏನಿದೆ ಅದನ್ನು ಫಿಲಪ್ ಮಾಡಲಿ. ಸೊ ಆ ರೀತಿ ಅದರಿಂದ ರೈತರು ಬೇಡ ಅಂದಮೇಲೆ ಬಿಟ್ಬಿಡ್ಬೇಕು. ನಾವು ರೈತರಿಗೆ ಬೆಲೆ ಕೊಡಬೇಕು. ಯಾಕೆಂದರೆ ನಾವು ಯಾವಾಗಲೂ ರೈತರು ಇಂದನೇ ನಮ್ಮ ದೇಶ ಇದು ರೈತಾಪಿ ದೇಶ, ಇದು ಕೃಷಿ ಆಧಾರಿತ ದೇಶ ಅಂತ ಎಲ್ಲ ಹೇಳ್ತೀವಲ್ವಾ. ಸೊ ಅದರಿಂದ ಬಿಡಬೇಕು. ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.